ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಹೋದ ವ್ಲಾಗಲ್ಲಿ ಹೇಳ್ತಾ ಇದ್ದೆ, ಅಂದರೆ ನಿನ್ನೆನೇ ಹೇಳ್ತಾ ಇದ್ದೆ, ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದು ಹೋದರೆ ತುಂಬ ಬೇಜಾರಾಗುತ್ತೆ ಅಂತ. ಬಟ್ ಈಗ ಬೇಜಾರು ಆಲ್ಮೋಸ್ಟ್ ಕಡಿಮೆ ಆಗಿಬಿಟ್ಟಿದೆ. ಸಡನ್ನಾಗಿ ಯಾಕೆ ಕಡಿಮೆ ಆಯಿತು ಅಂತ ಅಂದರೆ, ನಮ್ಮ ಮನೆಗೆ ಮತ್ತೆ ಗೆಸ್ಟ್ಸ್ ಬರ್ತಾ ಇದ್ದಾರೆ. ಇದಂತೂ ತುಂಬಾ ಎಕ್ಸೈಟ್ಮೆಂಟು. ಬೇಜಾರೆಲ್ಲ ಕಳೆದೋಗಿ ಈಗ ವಾಪಸ್ ಎಕ್ಸೈಟ್ಮೆಂಟ್ ಮೋಡಿಗೆ ಬಂದಿದ್ದೀವಿ. ಅವ್ರನ್ನ ಪಿಕ್ ಮಾಡ್ಕೊಳ್ಳೋಕ್ಕೆ ಅಂತ ನಾವೀಗ ಈ ರೋಡ್ ರೈಲ್ವೆ ಸ್ಟೇಷನ್ನಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಗೆ ಯೂಶ್ವಲಿ ಗೆಸ್ಟ್ ಅಂದರೆ ಅಪ್ಪಾಜಿ ಅಮ್ಮ ಅಥವಾ ಅತ್ತೆ ಮಾವ. ಈ ಸತಿ ಹೊಸದೇನಪ್ಪ ಅಂತಂದರೆ ಅತ್ತೆ ಬರ್ತಿದ್ದಾರೆ, ಬಟ್ ಅತ್ತೆ ಜೊತೆ ಮಾವ ಬರ್ತಿಲ್ಲ. ಅವ್ರ ಬದಲು ಚಿಕ್ಕತ್ತೆ ಮತ್ತು ದೊಡ್ಡಮ್ಮ ಬಂದಿದ್ದಾರೆ. ಸೊ ಈಗ 3 ಜನನೂ ಕೂತಿದ್ದಾರೆ. ಲೆಫ್ಟಲ್ಲಿರೋರು ಅತ್ತೆ ನೀವು ನೋಡಿದ್ದೀರಾ, ಮಧ್ಯದಲ್ಲಿರೋರು ದೊಡ್ಡಮ್ಮ, ಹಾಗೆ ರೈಟಲ್ಲಿರೋರು ಚಿಕ್ಕತ್ತೆ ಗ್ರೀನ್ ಸ್ಯಾರಿ ಹಾಕ್ಕೊಂಡಿರೋರು. ಸೊ ಇವ್ರನ್ನೆಲ್ಲರೂ ಇವತ್ತು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಅವ್ರನ್ನ ನಾವು ರೈಲ್ವೆ ಸ್ಟೇಷನಿಂದ ಪಿಕ್ ಮಾಡಿಕೊಂಡು ಡಿನ್ನರ್ ಮಾಡ್ಸೋಕ್ಕೆ ಕರ್ಕೊಂಡು ಬಂದಿದ್ದೀವಿ. ನಮ್ದು ಆ್ಯಕ್ಚುಲಿ ರೈಲ್ವೆ ಸ್ಟೇಷನಿಂದ 1.5 ಗಂಟೆ ಜರ್ನಿ ಆಗುತ್ತೆ. ಸೊ ಹಸ್ಕೊಂಡು ಬಂದಿರ್ತಾರೆ, ಮನೆಗೆ ಹೋಗಿ ನಾವು ಊಟ ಮಾಡೋವರೆಗೂ ತಡೆಯೋಕ್ಕಾಗುತ್ತೋ ಇಲ್ವೋ ಅಂತ ನಾವು ಇಲ್ಲೇ ಸ್ಪೆಷಾಲಿಟಿ ಏನೇನಿದೆಯೋ ಅದನ್ನೆಲ್ಲ ತಿಂದು ಮನೆಗೆ ಕರ್ಕೊಂಡು ಬಂದ್ವಿ. ಮನೆಗೆ ಕರ್ಕೊಂಡು ಬಂದ ತಕ್ಷಣ ಎಲ್ಲರೂ ಟಯರ್ಡ್ ಆಗಿದ್ದರಿಂದ ಬೇಗ ಮಲ್ಕೊಂಡ್ರು. ನೆಕ್ಸ್ಟ್ ಡೇಗೆ ನಾನು ಡಿಫ್ರೆಂಟ್ ಆಗಿರೋವಂಥ ಒಂದು ಪಡವಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಎಣ್ಣೆ ಕಾದಿದ್ದಾದಮೇಲೆ ಪಡವಲಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಮೇಲೆ ಬ್ರೌನ್ ಕಲರ್ ಸ್ಪಾಟ್ಸ್ ಕಾಣೋವರೆಗೂ ಫ್ರೈ ಮಾಡ್ತಿದ್ದೀನಿ. ಒಂದು 5 ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿದ್ಮೇಲೆ ಇದರಲ್ಲಿರೋ ಮಾಯಿಶ್ಚರ್ ಕಂಟೆಂಟ್ ಎಲ್ಲ ಹೋಗಿ ಚೆನ್ನಾಗಿ ಕುಕ್ಕಾಗಿ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಹಾಗೆಯೇ ಒಳ್ಳೆ ಫ್ಲೇವರ್ ಕೊಡುತ್ತೆ. ಪಡವಲಕಾಯಿ ಇಷ್ಟ ಇಲ್ದಿರೋರಿಗೆ ಈ ರೀತಿ ಪಲ್ಯ ಮಾಡಿಕೊಟ್ರೆ ಅವರಿಗೆ ಪಡವಲಕಾಯಿ ಇದೆ ಅಂತಲೇ ಅನಿಸೋದಿಲ್ಲ. ಇದರಲ್ಲಿ ಅಷ್ಟು ಡಿಫ್ರೆಂಟಾಗಿ ಚೆನ್ನಾಗಿ ಅನಿಸುತ್ತೆ. ಟ್ರೈ ಮಾಡಿ ನೋಡ್ಬೋದು. ಈಗ ನಾನು ಫ್ರೈ ಮಾಡಿರೋಂಥ ಪಡವಲಕಾಯಿನ ಒಂದು ಪಾತ್ರೆಗೆ ತೆಗೆದಿಟ್ಕೊತಾ ಇದ್ದೀನಿ, ಒಂದು ಪ್ಲೇಟಲ್ಲಿ. ಯಾಕಂದರೆ ನಾನು ಇದೇ ಬಾಣಲಿಯಲ್ಲಿ ಈಗ ಬೇರೆ ಒಗ್ಗರಣೆಯಲ್ಲಿ ಹಾಕಿ ಪಲ್ಯಕ್ಕೆ ರೆಡಿ ಮಾಡ್ಕೊತೀನಿ. ನಿಮಗೆ ಗೆಸ್ಟ್ ಬಂದಾಗ ಸಡನ್ನಾಗಿ ಏನೇನೆಲ್ಲ ಅಡುಗೆ ಮಾಡಬೇಕು ಅಂತ ಸಡನ್ನಾಗಿ ತಲೆಗೆ ಹೊಳೆಯೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಗೆಸ್ಟ್ ಮೀಲ್ ಪ್ಲ್ಯಾನ್ ಥರ, ಅಂದರೆ ಗೆಸ್ಟ್ ಬಂದಾಗ ಏನೇನೆಲ್ಲ ಮಾಡ್ಬೋದು ಈಸಿ ಆ್ಯಂಡ್ ಕ್ವಿಕ್ಕಾಗಿ, ಟೇಸ್ಟಿಯಾಗಿ ಕೂಡ ಹೆಲ್ದಿಯಾಗಿ ಕೂಡ ಅಂತ ತೋರಿಸ್ತೀನಿ. ಸೊ ಇದರಲ್ಲಿ ಈ ವಿಡಿಯೋದಲ್ಲಿ ಇನ್ನಷ್ಟು ರೆಸಿಪೀಸ್ನ ನೀವು ನೋಡ್ಬೋದು. ಈಗ ನಾನು ಒಗ್ಗರಣೆಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಇಂಗು, ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು, ಹಾಗೆಯೇ ಕರಿಬೇವು, ಇದನ್ನೆಲ್ಲ ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ನೀವು ಪಡವಲಕಾಯಿ ಫ್ರೈ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕ್ಕೊಂಡಿದ್ರೆ ಅದೇ ಆಯಿಲಲ್ಲೇ ನೀವು ಈ ಒಗ್ಗರಣೆನೆಲ್ಲ ಹಾಕ್ಬಿಡ್ಬೋದು. ಈಗ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ರೋಸ್ಟ್ ಆಗ್ತಾಯಿದೆ. ಈ ಸ್ಟೇಜಲ್ಲಿ ನಾನು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಿದ್ದೀನಿ. ಈರುಳ್ಳಿ ಬೇಕಾದರೆ ನೀವು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ನಾನು ಉಪ್ಪನ್ನ ಈಗಲೇ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಒಂದೇ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ರಫಾಗಿ ಕಟ್ ಮಾಡಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಿದ್ದೀನಿ. ಈಗ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಕುಕ್ ಆಗಬೇಕು. ನಾನು ಯಾವಾಗಲೂ ಟೊಮ್ಯಾಟೊ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ಆಗ ಟೊಮ್ಯಾಟೊಯಿಂದ ಜ್ಯೂಸ್ ಎಲ್ಲ ಬಿಟ್ಕೊಂಡು ಬೇಗ ಕುಕ್ ಆಗುತ್ತೆ. ಹಾಗೆಯೇ ಪಾತ್ರೆಯಲ್ಲಿ ತಳ ಹತ್ತಿದ್ರೆ ಅದು ಕೂಡ ಎಲ್ಲ ಕ್ಲಿಯರ್ ಆಗುತ್ತೆ. ನಿಮ್ಮ ಟೊಮ್ಯಾಟೊ ಜಾಸ್ತಿ ಜ್ಯೂಸಿ ಇಲ್ಲ ಅಂದರೆ ನೀರು ಬಿಟ್ಕೊಳ್ಳಲ್ಲ ಜಾಸ್ತಿ, ಅವಾಗ ಡಿಗ್ಲೇಸ್ ಆಗೋದಿಲ್ಲ ಪ್ಯಾನು. ಅದಕ್ಕೆ ಒಂಚೂರು ಸ್ವಲ್ಪ ನೀರು ಹಾಕಿದ್ದೀನಿ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಟೊಮ್ಯಾಟೊ ಸಾಫ್ಟ್ ಆಗುತ್ತೆ ಬೇಗ. ಈಗ ಟೊಮ್ಯಾಟೊ ಸಾಫ್ಟ್ ಆಗಿದ್ದಾದಮೇಲೆ ನಾನು ಇನ್ನೊಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಆಗಲೇ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದಂಥ ಪಡವಲಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಐಟಮ್ಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ, ಬಟ್ ಸ್ಟಿಲ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಫ್ರೈ ಮಾಡಿರೋ ಪಡವಲಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂಚೂರು 5 to 10 ಮಿನಿಟ್ಸ್ ಈ ರೀತಿ ಸಿಮ್ಮರ್ ಮಾಡಿ ಮುಚ್ಚಿಟ್ರೆ ಪಡವಲಕಾಯಿ ಕೂಡ ಚೆನ್ನಾಗಿ ಕುಕ್ಕಾಗಿ ಎಲ್ಲ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಫೈನಲಿ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ಈ ಪೌಡರು. ಇದು ಹುಚ್ಚೆಳ್ಳು ಮತ್ತು ಶೇಂಗಾ ಬೀಜನ, ಅಂದರೆ ಕಡಲೆಕಾಯಿ ಬೀಜನ ಚೆನ್ನಾಗಿ ರೋಸ್ಟ್ ಮಾಡಿ ಅದ್ರ ಜೊತೆ 1 ಟೀ ಸ್ಪೂನ್ ಅಷ್ಟು ಅಥವಾ 1 ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆನ ಸೇರಿಸಿ ಪೌಡರ್ ಮಾಡಿ ಇಟ್ಕೊಂಡಿರೋವಂಥದ್ದು. ಇದನ್ನು ಯಾವ ಪಲ್ಯಕ್ಕೆ ಬೇಕಾದರೂ ಆ್ಯಡ್ ಮಾಡ್ಬೋದು. ಲಾಸ್ಟಲ್ಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಹಾಕಿದ್ಮೇಲೆ ಜಾಸ್ತಿ ಕುಕ್ ಮಾಡೋದೇನು ಬೇಡ, ಯಾಕಂದರೆ ಎಲ್ಲನೂ ಹುರಿದಿರೋವಂಥ ಪದಾರ್ಥ ಹಾಕಿರೋದ್ರಿಂದ ಚೆನ್ನಾಗಿ ಒಳ್ಳೆ ಕಲರು, ಒಳ್ಳೆ ಟೇಸ್ಟು ಎಲ್ಲನೂ ತುಂಬ ಚೆನ್ನಾಗಾಗಿದೆ. ನಮಗೆಲ್ರಿಗೂ ತುಂಬಾ ಇಷ್ಟ ಆಯಿತು ಇದು. ನೀವು ಒಂದ್ಸಲ ಮನೇಲಿ ಇದನ್ನು ಟ್ರೈ ಮಾಡಿ ಹೇಗಾಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಅನ್ನೋದನ್ನು ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಈಗ ನಾನು ಮಧ್ಯಾಹ್ನದ ಅಡುಗೆಗೆ ಪಲಾವ್ ಮಾಡ್ತಾಯಿದ್ದೀನಿ. ಪಲಾವ್ನ ನಾನು ರೋಬೋ ಕುಕ್ಕಲ್ಲಿ ಮಾಡ್ತಾಯಿದ್ದೀನಿ.
ಇದರಲ್ಲಿ ನಾನು ಲಾಸ್ಟ್ ಟೈಮ್ ಶಾಹಿ ಪನ್ನೀರ್ ಮಾಡೋದು ತೋರಿಸಿದ್ದೆ. ಈ ಸತಿ ಯಾವುದಾದ್ರೂ ಒಂದು ರೈಸ್ ಐಟಮ್ ತೋರಿಸೋಣ ಅಂತ ತೋರಿಸ್ತಿದ್ದೀನಿ. ಈಗ ನಾನು ಟೈಮರ್ ಸೆಟ್ ಮಾಡಿದ್ದೀನಿ ಸಾಟೆಗೆ, ಯಾಕಂದರೆ ಫಸ್ಟ್ ತರಕಾರಿ ಮತ್ತು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕಲ್ಲ, ಅದಕ್ಕೆ ಸಾಟೆ ಮೋಡ್ ಆನ್ ಮಾಡಿ ಇದನ್ನು ಎಣ್ಣೆ ಹಾಕಿ, ಇದು ಆಲ್ರೆಡಿ ಕಾಯಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಈ ಎಣ್ಣೆ ಹಾಕಿ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಕಾದಿದ್ದಾದಮೇಲೆ ಈ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ತಿದ್ದೀನಿ. ಈ ಬೆಳ್ಳುಳ್ಳಿನ ನಾನು ಪೇಸ್ಟ್ ಮಾಡ್ಕೋತೀನಿ, ಬೆಳ್ಳುಳ್ಳಿ ಮತ್ತು ಜಿಂಜರ್ ಪೇಸ್ಟ್ ಹಾಕ್ತೀನಿ. ಇನ್ನು ಮಿಕ್ಕಿರೋ ಗರಂ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಗೆ ಹಾಕ್ತಿದ್ದೀನಿ. ಏಲಕ್ಕಿ, ಹಾಗೆಯೇ ಚಕ್ರ ಮೊಗ್ಗು, ಪೆಪ್ಪರ್ ಕಾಳುಗಳು, ಲವಂಗ ಮತ್ತು ಚಕ್ಕೆ ಮತ್ತು 2-3 ಪಲಾವ್ ಎಲೆಗಳು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ತಿದ್ದೀನಿ. 2 ಮೀಡಿಯಮ್ ಸೈಜ್ ಅಥವಾ 2 ದೊಡ್ಡ ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಹೆಚ್ಕೊಂಡು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದ್ರ ಜೊತೆನೇ ನಾನು ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ. ನಾನು ಆಗಲೇ ತೋರಿಸಿದ್ನಲ್ಲ ಅಷ್ಟು ಗಾರ್ಲಿಕ್ ಜೊತೆಗೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಜಿಂಜರ್ ಪೇಸ್ಟ್ ಹಾಕಿದ್ದೀನಿ. ಇದನ್ನೆಲ್ಲ ಫ್ರೈ ಮಾಡ್ತೀನಿ. ಅದಕ್ಕೂ ಮುಂಚೆ ನಾನು ಸ್ವಲ್ಪ ಕಸೂರಿ ಮೇಥಿ ಪೌಡರ್ ಆ್ಯಡ್ ಮಾಡಿದ್ದೀನಿ. ಕಸೂರಿ ಮೇಥಿ ಪಲಾವ್ಗೆ ಒಳ್ಳೆ ಫ್ರೇಗ್ರೆನ್ಸು ಹಾಗೆ ಟೇಸ್ಟ್ ಕೊಡುತ್ತೆ. ಈಗ ನಾನು ಆಗಲೇ ಹೇಳಿದ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿದ್ದೀನಿ. ನೀವು ಎರಡೂ ಸೇರಿ 1-2 ಟೇಬಲ್ ಸ್ಪೂನಷ್ಟು ಹಾಕ್ಬೋದು, ಯಾಕಂದರೆ ನಾನು ಇವತ್ತು 2.5 ಕಪ್ ಅಕ್ಕಿ ಹಾಗೆಯೇ ಒಂದು ಪಾತ್ರೆ ತುಂಬ ತರಕಾರಿ ಹಾಕ್ತಾಯಿದ್ದೀನಿ. ತರಕಾರಿ ಜಾಸ್ತಿ ಹಾಕಿದಷ್ಟು ಪಲಾವ್ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಈಗ ಈರುಳ್ಳಿ ಮತ್ತು ಹಸಿ ವಾಸನೆ ಎಲ್ಲ ಹೋಗಿದ್ದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ದು ಟೊಮ್ಯಾಟೊನ ಹಾಕ್ತಿದ್ದೀನಿ. ಇದು 2 ಮೀಡಿಯಮ್ ಸೈಜ್ ಟೊಮ್ಯಾಟೊ ರಫಾಗಿ ಕಟ್ ಮಾಡಿರೋವಂಥದ್ದು. ಈಗ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ ಕುಕ್ ಮಾಡಿದ್ದಾದಮೇಲೆ ಈಗ ನಾನು ಹೆಚ್ಚಿಟ್ಕೊಂಡಿರೋ ತರಕಾರಿ, ಇದರಲ್ಲಿ ನಾನು ಆಲೂಗಡ್ಡೆ, ಕ್ಯಾಪ್ಸಿಕಮ್ಮು, ಬೀನ್ಸ್ ಮತ್ತು ಕ್ಯಾರೆಟ್ ಹಾಕಿದ್ದೀನಿ. ಬಟಾಣಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಬಟಾಣಿ, ಅದೂ ಕಾಳನ್ನು ನೆನೆಸಿ ಬೇಯಿಸಿ ಹಾಕೋಕ್ಕೆ ಹೋಗಬೇಡಿ, ಅಷ್ಟು ಟೇಸ್ಟ್ ಕೊಡೋದಿಲ್ಲ. ಇದಕ್ಕೆ ಶೇಂಗಾ ಬೀಜ ಕೂಡ ಹಾಕ್ಬೋದು ಬಟಾಣಿ ಇಲ್ಲ ಅಂದರೆ ಅಂತ ಹೇಳ್ತಾಯಿದ್ರು ಅತ್ತೆ. ಇದು ಆ್ಯಕ್ಚುಲಿ ನಾನು ಚಿಕ್ಕತ್ತೆ ಹತ್ರನೇ ಕಲ್ತ್ಕೊಂಡು ಮಾಡ್ತಾ ಇರೋದು. ಅವ್ರ ಹತ್ರ ಹೇಳ್ಸ್ಕೊಂಡು ಮಾಡ್ತಿದ್ದೀನಿ. ಅವ್ರ ಟೇಸ್ಟ್ ತುಂಬ ಚೆನ್ನಾಗಿ ಮಾಡ್ತಾರೆ ಪಲಾವ್ದು. ಅದಕ್ಕೆ ಈಗ ನಾನು ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕಿದ್ದೀನಿ, ಖಾರದ ಪುಡಿ ಹಾಕ್ತಿದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಖಾರದ ಪುಡಿನ ಅವಾಯ್ಡ್ ಮಾಡ್ಬೋದು. 3 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ನಾನು. ಖಾರ ಇದ್ದರೆ ಪಲಾವ್ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡಿದ್ದೀನಿ. ಒಂದು ಕೈ ತುಂಬ ಅಂದರೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಇದರಿಂದ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈಗ ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ತರಕಾರಿ ಎಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಕೂಡ ಆಗಿದೆ, ಹಾಗೆ ಒಂದು 2-3 ನಿಮಿಷ ಸಾಟೆ ಕೂಡ ಆಗಿದೆ. ಈಗ ನಾನು ಇದಕ್ಕೆ 5 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಚೆನ್ನಾಗಿ ಬಾಯ್ಲಿಂಗ್ ಬಂದಮೇಲೆ ನಾನು ನೆನೆಸಿಟ್ಟಿರೋ ಜೀರಾ ಸಾಂಬಾರ್ ರೈಸ್ ಅಂತೀವಲ್ಲ, ಅಂದರೆ ಜೀರಿಗೆ ಅಕ್ಕಿ, ವಾಸನೆ ಅಕ್ಕಿ ಅಂತ ಕೂಡ ಅಂತಾರೆ, ಅದನ್ನು ನೆನೆಸಿಟ್ಟಿರೋದನ್ನು ಹಾಕ್ತಿದ್ದೀನಿ. ನೆನೆಸಿಟ್ಟಿರೋದ್ರಿಂದ ಇದಕ್ಕೆ ನೀರು ಸ್ವಲ್ಪ ಕಡಿಮೆ ಇಳಿಯುತ್ತೆ. ಹಾಗೆಯೇ ಇದು ನಾರ್ಮಲ್ ಪ್ರೆಷರ್ ಕುಕ್ಕರ್ಗಿಂತ ನೀರು ತುಂಬ ಕಡಿಮೆ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ನೋಡಿಕೊಂಡು ಒಂದು ಸ್ವಲ್ಪ ನೀರನ್ನ ಕಡಿಮೆನೇ ಹಾಕಿ. ಈಗ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ಟೊಮ್ಯಾಟೊ ನಿಂಬೆಹಣ್ಣು 2 ಯಾಕೆ ಹಾಕ್ತಿದ್ದೀನಿ ಅಂದರೆ ನಮ್ಮಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಚೂರು ಜಾಸ್ತಿ ಇದ್ರೇ ಇಷ್ಟಪಡ್ತಾರೆ. ನೀವು ಬೇಕಂದರೆ ಬರೀ ಟೊಮ್ಯಾಟೊ ಅಥವಾ ಬರೀ ನಿಂಬೆಹಣ್ಣು ಹಾಕಿ ಯಾವುದಾದ್ರೂ ಒಂದನ್ನು ಸ್ಕಿಪ್ ಮಾಡ್ಬೋದು. ಈಗ ಫೈನಲಿ ನಾನು ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಈಗ ಇಷ್ಟೊತ್ತು ನಾವು ಸಾಟೆ ಮೋಡಲ್ಲಿ ಸೆಟ್ ಮಾಡಿದ್ವಿ ಆಪ್ಷನ್ನು. ಈ ಆಪ್ಷನ್ನ ನಾನು ಕ್ಯಾನ್ಸಲ್ ಮಾಡಿ ಈಗ ರೈಸ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ದೀನಿ. ಆಟೋಮೆಟಿಕ್ಕಾಗಿ 12 ಮಿನಿಟ್ಸ್ ತೊಗೊಂಡಿದೆ, ನೀವು ನೋಡ್ತಾ ಇರ್ಬೋದು. 12 ಮಿನಿಟ್ಸ್ ಟೈಮರ್ ಆನ್ ಆಗಿದ ತಕ್ಷಣ ಇದನ್ನು ನಾನು ಮುಚ್ಚಿಡ್ತಾ ಇದ್ದೀನಿ. ಅಂದರೆ ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇಲ್ಲ, ಜಸ್ಟ್ ಹೇಗೆ ನಾವು ಪ್ಲೇಟ್ ಮುಚ್ಚಿಡ್ತೀವಲ್ಲ ಆ ರೀತಿ ಮುಚ್ಚಿಡ್ತಾ ಇದ್ದೀನಿ, ಯಾಕಂದರೆ ಬೇಗ ಬಾಯ್ಲಿಂಗ್ ಬರುತ್ತೆ ಅಂತ. ಈಗ ನಾನು ಒಂದು 2 ನಿಮಿಷ ಮುಚ್ಚಿಟ್ಟಿದ್ದೆ, ಅಷ್ಟರಲ್ಲಿ ಚೆನ್ನಾಗಿ ಬಾಯ್ಲಿಂಗ್ ಬರ್ತಾ ಇದೆ. ಈ ಸ್ಟೇಜಲ್ಲಿ ನಾನು ನೆನೆಸಿಟ್ಟಿರೋ ಜೀರಿಗೆ ಅಕ್ಕಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಅಕ್ಕಿ ಹಾಕಿದ್ಮೇಲೆ ಒಂದು ಮಿಕ್ಸ್ ಮಾಡಿ ಫೈನಲಿ ಉಪ್ಪು ಎಲ್ಲ ಕರೆಕ್ಟ್ ಇದೆಯಾ ನೋಡಿಕೊಂಡು ಫೈನಲಾಗಿ ನಾವು ಇದನ್ನು ಮುಚ್ಚಿಟ್ರೆ 12 ಮಿನಿಟ್ಸ್ ಟೈಮರ್ ಆನ್ ಆಗಿರುತ್ತಲ್ಲ, ಆ 12 ಮಿನಿಟ್ಸ್ ಆದಮೇಲೆ ಅದೇ ಆಫ್ ಆಗಿ ಪಲಾವ್ ರೆಡಿಯಾಗಿರುತ್ತೆ. ಆಮೇಲೆ ಓಪನ್ ಮಾಡಿ ನೋಡೋಣ ಹೇಗಾಗಿರುತ್ತೆ, ಚೆನ್ನಾಗಿರುತ್ತಾ, ಎಲ್ಲ ಚೆನ್ನಾಗಿ ಅರಳ್ಕೊಂಡಿರುತ್ತಾ ಅನ್ನ ಅಂತ. ಸೊ ಟೈಮರ್ ಫುಲ್ ಆಗೋಗಿದೆ, ನಿಮಗೆ ಕೇಳಿಸ್ತಾ ಇರ್ಬೋದು ಎಷ್ಟು ಪ್ರೆಷರ್ ಹಿಡಿದಿದೆ ಅಂತ. ಸೊ ನಾನೀಗ ಪ್ರೆಷರ್ ರಿಲೀಸ್ ಮಾಡ್ತಾಯಿದ್ದೀನಿ. ತುಂಬ ಪ್ರೆಷರ್ ನಿಮಗೆ ಅದೇ ರಿಲೀಸ್ ಆಗಲಿ ಅಂತ ಬಿಟ್ಟರೆ ನೀವು ಕೂಲ್ ಆದಮೇಲೆ ಓಪನ್ ಮಾಡ್ಬೋದು. ನಾನು ಬೇಗ ಓಪನ್ ಮಾಡಿ ನೋಡೋಣ ಅಂತ ಕ್ಯೂರಿಯಾಸಿಟಿ, ಸೊ ಈಗಲೇ ಪ್ರೆಷರ್ನ ಕಡಿಮೆ ಮಾಡ್ತಾಯಿದ್ದೀನಿ. ಇಲ್ಲೊಂದು ಆಪ್ಷನ್ ಇದೆ, ಅದನ್ನು ಪ್ರೆಸ್ ಮಾಡಿದ್ರೆ ಸಾಕು, ಪ್ರೆಷರೆಲ್ಲ ಹೊರಗೆ ಬರುತ್ತೆ. ನಾವು ಆಮೇಲೆ ಓಪನ್ ಮಾಡಿ ನೋಡ್ಬೋದು. ಈಗ ಪ್ರೆಷರೆಲ್ಲ ಫುಲ್ ಡೌನ್ ಆಗಿದೆ. ಈಗ ನಾನು ಅದನ್ನು ಪ್ರೆಸ್ ಮಾಡಿದ್ರೂ ಒಂಚೂರು ಸೌಂಡ್ ಬರ್ತಾಯಿಲ್ಲ. ಈಗ ಓಪನ್ ಮಾಡಿ ನೋಡಿದ್ರೆ ಪಲಾವ್ ತುಂಬ ಚೆನ್ನಾಗಾಗಿದೆ, ಉದ್ರುದ್ರಾಗಿದೆ.
ಈ ರೋಬೋ ಕುಕ್ಕಲ್ಲಿ ಯಾವ ರೀತಿಯಾದ ಅಡುಗೆ ಕೂಡ ಮಾಡ್ಬೋದು. ಗ್ರೇವೀಸು, ಪಲಾವು, ರೈಸ್ ಐಟಮು, ಪೊಂಗಲ್ಲು, ನೀವು ಹೇಳಿದ ಐಟಮ್ ಎಲ್ಲ ಮಾಡ್ಬೋದು. ಚಪಾತಿ ಒಂದು ಬಿಟ್ಟು, ಚಪಾತಿ ಯಾವತ್ತೂ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಸೊ ಈಗ ಬ್ಯಾಚುಲರ್ಸ್ ಯಾರಾದರೂ ಹಾಸ್ಟೆಲಲ್ಲೆಲ್ಲ ಇದ್ದರೆ, ನಿಮ್ಮ ಮಕ್ಕಳು ಯಾರಾದರೂ ಕಾಲೇಜ್ ಹಾಸ್ಟೆಲಲ್ಲೆಲ್ಲ ಓದ್ತಾ ಇದ್ದರೆ ಅವ್ರಿಗೆ ಇದನ್ನು ಕೊಟ್ಟರೆ ನೀವು ಅವರು ಇನ್ಸ್ಟೆಂಟಾಗಿ ಏನು ಬೇಕಾದರೂ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು. ಯೂಸ್ಫುಲ್ ಅನಿಸುತ್ತೆ. ಗ್ಯಾಸ್ ಸ್ಟವ್ಗಿಂತ ಕನ್ವೀನಿಯೆಂಟ್ ಇದನ್ನು ಕ್ಯಾರಿ ಮಾಡೋಕ್ಕಾಗಲಿ ಅಥವಾ ಹಾಸ್ಟೆಲಲ್ಲಿ ಒಂದು ಮೂಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು. ಸೊ ಈಗ ನಾನು ಪಲಾವ್ನ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಈಗ ಈವ್ನಿಂಗಿಗೆ ನಾನು ಏನಾದರೂ ಒಂದು ಡೆಸರ್ಟ್ ಮಾಡೋಣ ಅಂತ ಡೆಸರ್ಟ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಅಂತೂ ಡೆಫಿನೆಟ್ಲಿ ಟ್ರೈ ಮಾಡಬೇಕು, ತುಂಬ ಯಮ್ಮಿ ಆಗಿರುತ್ತೆ. ಇದಕ್ಕೆ ನಾನು ಒಂದು ಹಿಡಿಯಷ್ಟು ಡೇಟ್ಸ್ನ ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಒಂದು ಬಾಣಲಿಗೆ ಹಾಕ್ತಾಯಿದ್ದೀನಿ. ನಾನು ಫ್ಲೇಮ್ನ ಫುಲ್ ಕಡಿಮೆ ಇಟ್ಟಿದ್ದೀನಿ. ಇದಕ್ಕೆ ನಾನು 1 ರಿಂದ 1.5 ಟೀ ಸ್ಪೂನಷ್ಟು ಡೇಟ್ ಸಿರಪ್ನ ಹಾಕ್ತಾಯಿದ್ದೀನಿ. ಈ ಡೇಟ್ ಸಿರಪ್ ಆಲ್ರೆಡಿ ಸ್ವೀಟ್ ಇರುತ್ತೆ, ಯಾಕೆ ಇದರಲ್ಲಿ ನ್ಯಾಚುರಲ್ ಸ್ವೀಟ್ನೆಸ್ ಅಷ್ಟೇ ಇರೋದು, ಸಕ್ಕರೆ ಇರೋದಿಲ್ಲ. ಸೊ ಇದು ಆಲ್ರೆಡಿ ತಿಕ್ಕಿರೋದ್ರಿಂದ ಸ್ವಲ್ಪ ಥಿನ್ ಮಾಡೋದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕ್ತಿದ್ದೀನಿ. ಯಾಕಂದರೆ ಮತ್ತೆ ಇದನ್ನು ನಾವು ಕಾಯಿಸೋಕ್ಕೋದ್ರೆ ಇನ್ನೂ ಗಟ್ಟಿಯಾಗಿ ಹೋಗುತ್ತೆ. ನಮ್ಗೆ ಅಷ್ಟೊಂದು ತಿಕ್ ಬೇಡ, ಮೀಡಿಯಮ್ ಕನ್ಸಿಸ್ಟೆನ್ಸಿ ಬೇಕು. ಸೊ ಇದನ್ನು ನಾನು ಕುಕ್ ಮಾಡ್ತಾ ಇದನ್ನು ರೆಡ್ಯೂಸ್ ಮಾಡಿ ಸಾಸ್ ಥರ ಮಾಡ್ತೀನಿ ಇದನ್ನು ತಿಕ್ಕಾಗಿ. ಯಾಕಂದರೆ ನಾವು ಇದನ್ನು ಡೆಸರ್ಟಿಗೆ ಮುಂದೆ ಹೇಗೆ ಯೂಸ್ ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಈಗ ಇದನ್ನು ಸೈಡಿಗೆ ಇಟ್ಬಿಟ್ಟು ನಾನು ಮಾರಿಗೋಲ್ಡ್ ಬಿಸ್ಕೆಟ್ಸ್ ಬರುತ್ತಲ್ಲ, ಅದನ್ನು ಒಂದು 5 ರಿಂದ 6 ಅಥವಾ ಇನ್ನೂ ಜಾಸ್ತಿ ನಿಮಗೆ ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರಾ ನೋಡಿಕೊಂಡು ಅಷ್ಟು ಹಾಕ್ಬೋದು. ಅದನ್ನು ಹಾಕಿ ಪೌಡ್ರ್ ಮಾಡ್ತಿದ್ದೀನಿ. ಪೌಡ್ರ್ ಮಾಡೋಕ್ಕೂ ಮುಂಚೆ ಇದಕ್ಕೆ ನಾನು ಕೋಕೋ ಪೌಡರ್ ಹಾಕ್ತಾಯಿದ್ದೀನಿ, ಚಾಕ್ಲೇಟ್ ಫ್ಲೇವರ್ ಬರೋದಕ್ಕೋಸ್ಕರ. ನೀವು ಕಾಫಿ ಫ್ಲೇವರ್ ಇಷ್ಟ ಅಂದರೆ ಇನ್ಸ್ಟೆಂಟ್ ಕಾಫಿ ಪೌಡರ್ ಕೂಡ ಹಾಕ್ಬೋದು. ನಾನು ಇದರಲ್ಲಿ ಕಾಫಿ, ಚಾಕ್ಲೇಟ್ ಎಲ್ಲನೂ ಮಿಕ್ಸ್ ಫ್ಲೇವರ್ ಥರ ಮಾಡ್ತಿದ್ದೀನಿ, ತಿರಮಿಸು ಥರ ಚೆನ್ನಾಗಾಗುತ್ತೆ. ಈಗ ಇದನ್ನು ಪೌಡರ್ ಮಾಡ್ತಿದ್ದೀನಿ. ಇದಕ್ಕೆ ಸ್ವೀಟ್ನೆಸ್, ಮಾರಿ ಬಿಸ್ಕೆಟಲ್ಲಿ ಅಷ್ಟು ಸ್ವೀಟ್ನೆಸ್ ಇರೋದಿಲ್ಲ. ಸೊ ನಾನು ಇದಕ್ಕೆ ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ, ಅಂದರೆ ಜಾಗ್ರಿ ಪೌಡರು. ಆಪ್ಷನಲ್ಲಿದ್ದು, ನಿಮಗೆ ಎಷ್ಟೊಂದು ಸ್ವೀಟ್ ಇಷ್ಟ ಆಗಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಅಥವಾ ನಿಮಗೆ ಹೆಲ್ತ್ ಕಾನ್ಷಿಯಸ್ ಇಲ್ಲ ಅಂದರೆ ನೀವು ವೈಟ್ ಶುಗರ್ ಕೂಡ ಯೂಸ್ ಮಾಡ್ಬೋದು. ಈಗ ನಾನು ಇದಕ್ಕೆ ಇನ್ನೊಂದು ಐಟಮ್ನ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಇದಕ್ಕೆ ನಾನು ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ, ಅಮೂಲ್ ಅವ್ರದ್ದು. ಈ ಕ್ರೀಮ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇದ್ರ ಜೊತೆಗೆ ನಾನು ಸ್ವಲ್ಪ ಇನ್ಸ್ಟೆಂಟ್ ಕಾಫಿ ಪೌಡರ್, ಬ್ರೂ ಅಥವಾ ನೆಸ್ಕೆಫೆ ಒಂದು 1/4 ಟೀ ಸ್ಪೂನಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ, ಜಸ್ಟ್ ಫ್ಲೇವರ್ಗೋಸ್ಕರ. ಕಲರ್ ಕೂಡ ಲೈಟಾಗಿ ಬ್ರೌನ್ ಕಲರ್ ಬರುತ್ತೆ. ಈಗ ಇದನ್ನು ಸೈಡಿಗೆ ಇಟ್ಬಿಟ್ಟು ಈಗ ನಾವು ಡೆಸರ್ಟ್ನ ಅಸೆಂಬಲ್ ಮಾಡೋಣ. ನಾನು ಚಿಕ್ಕ ಚಿಕ್ಕ ಟೀ ಗ್ಲಾಸಸ್ ತೊಗೊಂಡಿದ್ದೀನಿ, ಶಾರ್ಟ್ಸ್ ಥರ ಇದೆ ಇದು, ಡೆಸರ್ಟ್ ಶಾರ್ಟ್ಸ್ ಮಾಡೋಕ್ಕೆ ಪರ್ಫೆಕ್ಟಾಗಿದೆ. ಹಾಗೆ ಗ್ಲಾಸಲ್ಲಿ ಹಾಕಿದ್ರೆ ಲೇಯರ್ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನಾನು ಫಸ್ಟ್ ಲೇಯರು ಡೇಟ್ಸ್ ಥಿಕ್ ಸಿರಪ್ ಥರ ಮಾಡ್ಕೊಂಡಿದ್ವಲ್ಲ ನಾವು ಚಂಕ್ಸ್ ಜೊತೆಗೆ, ಅದನ್ನು ಹಾಕಿ ಅದ್ರ ಮೇಲೆ ಕ್ರೀಮ್ ಲೇಯರಿನ ಹಾಕಿದ್ದೀನಿ. ಈ ಲೇಯರ್ ಮೇಲೆ ನಾವು ಪೌಡರ್ ಮಾಡ್ಕೊಂಡಿದ್ವಲ್ಲ ಮಾರಿ ಬಿಸ್ಕೆಟ್ದು, ಅದನ್ನು ಹಾಕ್ತಾಯಿದ್ದೀನಿ. ನಿಮಗೆ ಮಾರಿ ಬಿಸ್ಕೆಟ್ ಪೌಡರ್ ಅಷ್ಟು ಇಷ್ಟ ಆಗಲ್ಲ ಅಂದರೆ ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬಟರ್ ಹಾಕಿದ್ರೆ ಪೌಡರ್ ಥರ ಇರೋದಿಲ್ಲ, ಜಸ್ಟ್ ಕ್ರಂಬಲ್ ಥರ ಆಗುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ನಾವು ಬಟರ್ನ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಹಾಕಲಿಲ್ಲ ಅಷ್ಟೇ. ಅದ್ರ ಮೇಲೆ ಒಂದು ಲೇಯರು ಡೇಟ್ಸು, ಅದ್ರ ಮೇಲೆ ಇನ್ನೊಂದು ಲೇಯರು ಕ್ರೀಮ್, ಫ್ರೆಶ್ ಕ್ರೀಮ್ ವಿತ್ ಕಾಫಿ ಫ್ಲೇವರ್. ಹಾಗೆ ಇದೇ ರೀತಿ ನೀವು ಆಲ್ಟರ್ನೇಟಿವ್ ಆಗಿ ಎಲ್ಲನೂ ಒಂದೊಂದು ಲೇಯರ್ ಹಾಕ್ತಾ ಹೋಗಿ ನಿಮ್ಮ ಗ್ಲಾಸ್ ಫುಲ್ ಆಗೋ ತನಕ ಮಾಡಬೇಕು. ತುಂಬ ದೊಡ್ಡ ಗ್ಲಾಸಲ್ಲಿ ಮಾಡೋಕ್ಕೆ ಹೋಗಬೇಡಿ. ಇದು ರಿಚ್ ಡೆಸರ್ಟ್ ಆದ್ದರಿಂದ ಸ್ವಲ್ಪನೇ ತಿನ್ನೋಕ್ಕಾಗೋದು, ಜಾಸ್ತಿ ತಿನ್ನೋಕ್ಕಾಗೋದೇ ಇಲ್ಲ. ನಮ್ಮನೇಲಿ ಇದು ಎಲ್ರಿಗೂ ಇಷ್ಟ ಆಯಿತು ಮಾಡಿದ ತಕ್ಷಣವೇ. ನೀವು ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳೋದನ್ನು ಮರಿಬೇಡಿ. ಈಗ ನಾನು ಫೈನಲ್ ಆಗಿ ಗಾರ್ನಿಷ್ ಮಾಡೋದಕ್ಕೆ ಲಾಸ್ಟ್ ಲೇಯರು ಕ್ರೀಮಿಂದ ಫಿಲ್ ಮಾಡ್ತಾಯಿದ್ದೀನಿ, ಮೇಲೆ ಚೆನ್ನಾಗಿ ಕಾಣುತ್ತೆ ಅಂತ. ಇದು ಹೀಗೇ ನಾವು ಫ್ರಿಡ್ಜಲ್ಲಿಟ್ಟು ತಿನ್ಬೋದು, ಬಟ್ ನಾನು ಎಕ್ಸ್ಟ್ರಾ ಗಾರ್ನಿಷಿಂಗ್ ಮಾಡೋಣ ನೋಡೋಕ್ಕೆ ಚೆನ್ನಾಗಿ ಕಾಣಲಿ ಅಂತ ಮೇಲಿಂದ ಸ್ವಲ್ಪ ಮಾರಿ ಬಿಸ್ಕೆಟ್ ಮತ್ತು ಕೋಕೋ ಪೌಡರ್ ಮಿಕ್ಸ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ, ಸ್ಪ್ರಿಂಕಲ್ ಮಾಡ್ತಿದ್ದೀನಿ ಅಷ್ಟೇ, ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ನೀವು ಸೈಡಿಂದ ನೋಡ್ತಿರ್ಬೋದು, ನಾವು ಹಾಕಿದ ಎಲ್ಲ ಲೇಯರ್ಸು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದಕ್ಕೆ ಮೇಲೆ ಗಡ್ಬಡ್ ಮೇಲೆ ಎಲ್ಲ ಇಟ್ಟಿರ್ತಾರಲ್ಲ ವೇಫರ್ಸ್, ಆ ಥರ ನಾನು ಮಾರಿ ಬಿಸ್ಕೆಟ್ ಫ್ಲೇವರ್ ಇರೋದ್ರಿಂದ ಮಾರಿ ಬಿಸ್ಕೆಟ್ನ ಕಟ್ ಮಾಡಿ 2ಕ್ಕೂ ಅರ್ಧ ಸಿಗಿಸ್ತಾ ಇದ್ದೀನಿ. ಇದು ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಬರೀ 2 ಗ್ಲಾಸಲ್ಲಿ ಮಾಡ್ತಿದ್ದೀನಿ. ಈ ರೀತಿ ನೀವು ಎಷ್ಟು ಜನ ಗೆಸ್ಟ್ಸಿಗೆ ಮಾಡ್ತಿದ್ದೀರೋ ಅಷ್ಟು ಗ್ಲಾಸಸ್ನು ರೆಡಿ ಮಾಡಿ ಫ್ರಿಡ್ಜಲ್ಲಿಟ್ಟು ಸರ್ವ್ ಮಾಡ್ಬೋದು. ಈಗ ನಮ್ಮ ಡೇಟ್ಸ್ ಮತ್ತು ಕ್ರೀಮ್ ಪುಡ್ಡಿಂಗ್ ಥರ ಇರೋವಂಥ ಈ ಡೆಸರ್ಟ್ ಶಾರ್ಟ್ಸ್ ರೆಡಿಯಾಗಿದೆ. ಇದನ್ನು ನಾನು ಒಂದು ಹಾಫ್ ಆನ್ ಅವರ್ ಫ್ರೀಝರಲ್ಲಿ ಇಡ್ತೀನಿ. ಇಲ್ಲ ಅಂದರೆ ಫ್ರೀಝರಲ್ಲಿ ಇಡೋಕ್ಕೆ ಇಷ್ಟ ಇಲ್ಲ ಅಥವಾ ನಿಮ್ಗೆ ತುಂಬ ಟೈಮ್ ಇದೆ ಅಂದರೆ 2 hours ಕೆಳಗಡೆ ರೆಫ್ರಿಜರೇಟರಲ್ಲೇ ಇಡ್ಬೋದು. ತುಂಬ ಚೆನ್ನಾಗಿ ಸೆಟ್ ಆದಮೇಲೆ ಇದು ಆಲ್ಮೋಸ್ಟ್ ಐಸ್ ಕ್ರೀಮ್ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡ್ತಿರ್ಬೋದು, ಈಗ ಬಿಸ್ಕೆಟ್ ತೆಗಿಯೋಕೆ ಹೋದರೆ ಥಿಕ್ಕಾಗಿದೆ. ಸೊ ಇದೇ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬೇಕಾಗಿರೋದು.
ಹಾಗೆಯೇ ನಾವು ಸ್ಪೂನಲ್ಲಿ ಇದನ್ನು ಲೇಯರ್ ಬೈ ಲೇಯರ್ ತಿಂತಾಯಿದ್ರೆ ಎಲ್ಲದ್ರದ್ದು ಫ್ಲೇವರ್ ಮಿಕ್ಸ್ ಆಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಡೆಫಿನೆಟ್ಲಿ ಈ ರೆಸಿಪಿ ಟ್ರೈ ಮಾಡಿ, ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಇವತ್ತಿನ ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾವಂತೂ ಅತ್ತೆ, ಚಿಕ್ಕತ್ತೆ, ದೊಡ್ಡಮ್ಮನ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ನಾವು ಚೌಕಾಬಾರ, ಸ್ಕ್ರ್ಯಾಬಲ್ಲು, ಕ್ಯಾರಮ್ ಬೋರ್ಡು ಏನಾದರೂ ಒಂದು ಆಡ್ತಾನೆ ಇರ್ತೀವಿ, ಟೈಮ್ ಪಾಸ್ ಮಾಡ್ತಾನೆ ಇರ್ತೀವಿ. ತುಂಬಾ ಒಳ್ಳೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ನನಗಂತೂ ತುಂಬಾ ಖುಷಿಯಾಗಿದೆ. ಅಪ್ಪಾಜಿ ಅಮ್ಮ ಹೋಗಿದ್ದು ಬೇಜಾರೆಲ್ಲ ಹೋಗಿಬಿಟ್ಟಿದೆ. ಸೊ ನಿಮಗೂ ಕೂಡ ನಮ್ಮ ವ್ಲಾಗ್ಸ್ ಎಲ್ಲ ಇಷ್ಟ ಆಗ್ತಿದ್ರೆ ವಿಡಿಯೋ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.